ಇವಾಗ ಹೆಂಗಿದೆ ಪಾರ್ವತಿ, ಜ್ವರ ಕಡಿಮೆ ಆಗಿದೆಯಾ? ಮತ್ತೆ ಏನಾದರೂ ವೀಕ್ನೆಸ್ ಅನಿಸ್ತಿದ್ಯಾ? ಇಲ್ಲ ರೀ, ಇವಾಗ ಆರಾಮ್ ಅನಿಸ್ತಿದೆ. ಸ್ವಲ್ಪ ವೀಕ್ನೆಸ್ ಅಷ್ಟೇ, ಅದು ಸ್ವಲ್ಪ ಅಷ್ಟೇ ರೀ. ನಾನು ಅವರು ಡಾಕ್ಟ್ರ್ ಹೇಳಿದ್ರಲ್ವಾ, ಅದೇ ಅಂಕಲ್, ಅವ್ರು ಹೇಳ್ದಂಗೆ ನನಗೇನು ಅಷ್ಟೊಂದು ಹುಷಾರಿಲ್ಲ ಅಂತ ಅನಿಸ್ತಾ ಇಲ್ಲ ರೀ. ನಾನು ಪರವಾಗಿಲ್ಲ, ಚೆನ್ನಾಗೇ ಇದ್ದೀನಲ್ಲ. ಯಾಕೆ ಅವರು ಟ್ರೀಟ್ಮೆಂಟು ಅದು ಇದು ಆ್ಯಂಟಿಬಯೋಟಿಕ್ಕು ಹಾಸ್ಪಿಟಲ್ ಸೇರಬೇಕಾಗುತ್ತೆ, ವೈರಲ್ ಫೀವರು ಅದು ಇದು ಅಂತ ಏನೇನೋ ಹೇಳಿದ್ರಲ್ಲ. ಇದು ವೈರಲ್ ಫೀವರ್ ಅಂದ್ರಲ್ವಾ, ಜ್ವರ ಬಿಟ್ಬಿಟ್ಟು ಬರುತ್ತೆ ಅನ್ನೋಕ್ಕೆ. ನನಗೇನು ಜ್ವರ ಏನು ಅಷ್ಟೊಂದು ಬರ್ತಾ ಇಲ್ಲ ರೀ, ಸ್ವಲ್ಪ ವೀಕ್ನೆಸ್ ಅನಿಸ್ತಿದೆ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ರೆಸ್ಟ್ ಮಾಡಬೇಕು 1 ವೀಕ್ ಅನ್ನೋಷ್ಟು ಏನೂ ಇಲ್ಲ. ಏನೂ ಇಲ್ಲ ಅಂತ ನಮಗೂ ಗೊತ್ತು. ನಿಂಗೇನು ವೈರಲ್ ಫೀವರ್ ಇಲ್ಲ, ಏನೂ ಇಲ್ಲ ಅಂತ ಡಾಕ್ಟರ್ಗೂ ಗೊತ್ತು. ಮತ್ತು ಡಾಕ್ಟರ್ ಯಾಕಂಗಂದ್ರು? ನಾನೇ ಡಾಕ್ಟರ್ಗೆ ಹೇಳಿದ್ದೆ ಹಿಂಗೆ ಹೇಳಿ ಅಂತ. ಅವ್ರು ಇನ್ನೂ ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಹಾಕಿ ವೈರಲ್ ಫೀವರ್ ಇದೆ ಹಂಗೆ ಹಿಂಗೆ ಅಂತ ಇನ್ನೂ ಸ್ವಲ್ಪ ಹೇಳಿದರು. ಅವ್ರಿಗೂ ಗೊತ್ತು ನಮ್ಮ ಅಮ್ಮನ ಬುದ್ಧಿ ಹೆಂಗೆ ಅಂತ. ಓ ಹಂಗಾ? ಹಂಗಾದ್ರೆ ನಾನು ಇವಾಗ ಅತ್ತೆಗೆಲ್ಲ ಹೆಲ್ಪ್ ಮಾಡ್ಬೋದಲ್ಲ ಮನೆ ಕೆಲಸದಲ್ಲಿ? ಮುಖಕ್ಕೆ ಹೊಡೆದ್ರೆ ಹಂಗೆ ಬಾಗಿಂದ ಅಲ್ಲೆಲ್ಲ ಉದುರು ಬಿಡ್ಬೇಕು ನಿಂದು. ಹಂಗಲ್ಲ ರೀ, ಪಾಪ ಮಾವ ಮತ್ತು ಅತ್ತೆ ನನಗೆ ಹುಷಾರಿಲ್ಲ ಅಂದ್ಕೊಂಡು ಮಾವ ಎಷ್ಟು ಬೇಜಾರಾಗಿದ್ರು ನೋಡಿದ್ರಲ್ಲ. ಮತ್ತು ಅತ್ತೆಗೆ ಒಬ್ಬರೇ ಕೆಲಸ ಮಾಡೋಕ್ಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತಲ್ಲ, ಹಂಗಾಗಿ ಕೇಳಿದೆ. ಇವನೇನು ಮಾಡ್ತಿದ್ದ ನನ್ನ ಮಗ, ಇನ್ನೂ ಎದ್ದಿಲ್ವಲ್ಲ, ಆಫೀಸಿಗೆ ಟೈಮ್ ಆಗ್ತಿದೆ. ಏನೋ ಹೆಂಡ್ತಿ ಕಣ್ಣು ಮುಂದೆ ಇದ್ದರೆ ಇವನಿಗೆ ಪ್ರಪಂಚನೇ ಕಾಣಲ್ಲ ಅನಿಸುತ್ತೆ. ಏನು ಯಾರಿಗೂ ಬರದೇ ಇರೋ ಜ್ವರ ಇವನು ಹೆಂಡ್ತಿಗೆ ಒಂದೇ ಬಂದಿದೆ ಅನ್ನಂಗೆ ಎಗರಾಡ್ತಿದ್ದಾನೆ. ತಟ್ಟೆಗೆ ನಿಲ್ಲಲ್ಲ ಬುಟ್ಟೆಗೆ ನಿಲ್ಲಲ್ಲ ಅನ್ನಂಗೆ ಎಗರಾಡ್ತಿದ್ದಾನೆ ಕಪ್ಪೆ ಥರ. ಆನಂದ, ಓ ಆನಂದ, ಏನಪ್ಪ ಆಫೀಸಿಗೆ ಟೈಮ್ ಆಗ್ತಿದೆ ಇನ್ನೂ ಹೋಗಲಿಲ್ಲ? ಇವತ್ತೇನು ಹೋಗ್ತೀಯೋ ಏನಿಲ್ವೋ? ಏನಮ್ಮ, ನಿನ್ನ ನಂಬಿ ಮತ್ತೆ ನಾನು ಪಾರ್ವತಿನ ಇದೇ ಮನೇಲಿ ಒಬ್ಬಳೇ ಬಿಟ್ಟು ಹೋಗ್ಬೇಕಾ? ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಿನ್ನೆ ಒಂದಿನಕ್ಕೆ ಎಷ್ಟೋ ಒಂಥರ ಮಾಡಿಟ್ಟಿದ್ಯಾ. ಅದಕ್ಕೆ ಅವಳು ಆರಾಮಾಗೋವರೆಗೂ ನಾನು ಮನೇಲೇ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತೆ ನಿನ್ನ ನಂಬಿ ಪಾರ್ವತಿನ ಇಲ್ಲೇ ಬಿಟ್ಟು ಅವಳ ಪ್ರಾಣನ ಎಲ್ಲ ರಿಸ್ಕಲ್ಲಿ ಇಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಇಲ್ಲೇ ಮನೇಲೇ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಷ್ಟಕ್ಕೂ ಡಾಕ್ಟರ್ ಹೆಂಗೆ ಬೈದರು ಅಂತ ನೋಡಿದ್ರಲ್ಲ, ಬಾಯಿಗೆ ಬಂದಂಗೆ ಬೈದರು ಚೆನ್ನಾಗಿ ನೋಡ್ಕೋಬೇಕು ಅಂತ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮತ್ತೆ ಅವಳು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಂತೆ. ಅದಕ್ಕೆ ನಾನು ಮನೇಲೇ ಇದ್ಕೊಂಡು ಅವಳ ಚೆನ್ನಾಗಿ ನೋಡ್ಕೋತೀನಿ. ನೀನು ಮನೆ ಕೆಲಸ ಎಲ್ಲ ನೀನೇ ನೋಡ್ಕೊಮ್ಮ, ಅಡುಗೆ ಎಲ್ಲ ನೀನೇ ಮಾಡು, ಮತ್ತು ಕಸ ಮುಸ್ರೆ ಬಂಡೆ ಅವೆಲ್ಲ ನೀನೇ ಮಾಡಬೇಕು. ನೀನು ಮಾಡು, ಹಂಗೆ ತಂಗಿರ್ಗೂ ಹೇಳು. ಇವನು ಆಫೀಸ್ಗೆ ಹೋಗಿದ್ರೆ ಹೆಂಗಾದ್ರೂ ಮಾಡಿ ಇವಳ ಕೈಲಿ ಸಣ್ಣ ಪುಟ್ಟ ಕೆಲಸ ಮಾಡಿಸೋಣ ಅಂತ ಇದ್ದೆ. ಎಲ್ಲ ನನ್ನ ಪ್ಲ್ಯಾನ್ ಉಲ್ಟಾ ಆಗೋ ಥರ ಇದೆ. ಅಡುಗೆ ಕೆಲಸ ಬಿಟ್ಟು ಬೇರೆ ಏನಾದರೂ ಕಸ ಅನ್ನೋದು ಬಂಡೆ ಒರೆಸೋದು ಮಾಡಿಸೋಣ ಅಂತ ಇದ್ದೆ. ಅದೂ ಇಲ್ದಂಗೆ ಆಯಿತು. ಅಲ್ಲಲ್ಲ ಆನಂದ, ನಾನು ಒಬ್ಬಳೇ ಹೆಂಗಂತ ಕೆಲಸ ಮಾಡಲಿ? ಅವರು ದೀಪ ಮತ್ತು ರಾಧಿಕಾ ಬೆಳಗ್ಗೆ ಎದ್ದು ಕಾಲೇಜಿಗೆ ರೆಡಿಯಾಗಿ ಹೋಗೋಕ್ಕೆ ಲೇಟಾಗಿಬಿಡುತ್ತೆ ಅವ್ರಿಗೆ. ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ? ಇನ್ನು ನಾನೊಬ್ಬಳೇ ಈ ಮನೆ ಕೆಲಸ ಎಲ್ಲ ಎಲ್ಲಿಂದ ಮಾಡಲಿ? ಹೆಂಗೆ ಮಾಡಲಿ ಅಂದರೆ, ಎಬ್ಸಮ್ಮ, ಇನ್ನೂ ಮಲ್ಕೊಂಡಿದ್ದಾರಲ್ಲ, 9 ಗಂಟೆ ಆಗೋಕ್ಕೆ ಬಂತು. ಬೆಳಗ್ಗೆ ಎದ್ದು ಒಂದು ಸ್ವಲ್ಪನಾದರೂ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋದಿಲ್ಲ. ಇವಾಗ ಎದ್ದು ಹಂಗೆ ಎದ್ದು ಟಿಫಿನ್ ಮಾಡಿ ಕಾಲೇಜ್ಗೆ ಹೋಗ್ಬಿಡ್ತಾರೆ. ಮನೆ ಕೆಲಸ ಇವಾಗ ಪಾರ್ವತಿಗೆ ಆರಾಮಿಲ್ಲ, ಈ ಟೈಮಲ್ಲಾದ್ರೂ ಒಂದು ಸ್ವಲ್ಪ ಕೆಲಸ ಮಾಡಿಲ್ಲ ಅಂದರೆ ಹೆಂಗೆ? ಸರಿ ಬಿಡಪ್ಪ, ನಾವೇ ಮಾಡ್ಕೋತೀವಿ. ಇನ್ನೇನು ನನ್ನ ಮಗನ ಸರಿಗೆ ಗಂಟಕ್ಕೊಂಡು ಕಟ್ಕೊಂಡ್ಬಿಟ್ಟಾಳಾಯ್ತು. ಅವನು ಕೇಳ್ದಂಗೆ ಕುಣಿತಾನ. ನೋಡಿದ್ಯಾ ನಮ್ಮ ಅಮ್ಮನ ಬುದ್ಧಿನ? ನಿಂಗೆ ಹುಷಾರಿಲ್ಲ ಅಂದ್ರೂ ಹೋಗ್ಲಿ ಪಾಪ, ಇವತ್ತೊಂದಿನ ಆದರೂ ರೆಸ್ಟ್ ಮಾಡಲಿ ಅನ್ನೋದಿಲ್ಲ. ಬಂದಿದ್ದಾಳೆ ಮತ್ತೆ ನಿಂಗೆ ನಾನೊಬ್ಬಳೇ ಹೆಂಗಪ್ಪ ಮಾಡಲಿ ಕೆಲಸ ಅಂತ. ನಾನೇನಾದರೂ ಆಫೀಸ್ಗೆ ಹೋಗಿದ್ರೆ ಇವಾಗ ನೀನು ಸಣ್ಣ ಪುಟ್ಟನಾದರೂ ಕೆಲಸ ಮಾಡಿಸ್ತಿದ್ಲು ನಮ್ಮಮ್ಮ. ರೀ, ನಿಮ್ದು ಯಾಕೋ ಓವರ್ ಆಗ್ತಿದೆ ಅಂತ ಅನಿಸ್ತಿಲ್ವಾ ನಿಮಗೆ? ಓವರ್ ಅಲ್ಲ ಪಾರ್ವತಿ, ನಂಗೆ ನೀನು ಕೆಲಸ ಮಾಡೋದ್ರಲ್ಲಿ ನನಗೇನೋ ಬೇಜಾರಿಲ್ಲ. ನೀನು ಕೆಲಸ ಮಾಡಿದ್ರೆ ನಿನ್ನ ಕೈ ಏನೋ ಸವಿಯುತ್ತೆ ಅನ್ನೋ ಥರ ನಾನೇನು ಮಾಡ್ತಾಯಿಲ್ಲ. ಆದರೆ ಎಲ್ಲ ಕೆಲಸನೂ ನಿನ್ನ ಮೇಲೆ ಆಗ್ತಾ ಇದ್ದಾರಲ್ಲ, ಅದೂ ದಿನ ಸ್ವಲ್ಪ ಸ್ವಲ್ಪ ಮಾಡಿಸಿದ್ರು ನಂಗೆ ಏನಷ್ಟು ಬೇಜಾರಾಗಲ್ಲ. ಒಂದೇ ದಿನಕ್ಕೆ ಊಟ ಕೊಡದೆ ಅಷ್ಟೊಂದು ಕೆಲಸ ಮಾಡಿಸಿದಾರಲ್ಲ, ಅದೇ ನಂಗೆ ಬೇಜಾರಾಗ್ತಾ ಇರೋದು. ಅದು ಮತ್ತು ನಮ್ಮ ತಂಗೀರು ಇದ್ದಾರಲ್ವ, ಅವ್ರಿಗೆ ಅಟ್ಲೀಸ್ಟ್ ಒಂದು ಕೆಲಸನಾದರೂ ಮಾಡಲ್ಲ. ಹಂಗೆ ಎದ್ದೇಳ್ತಾರೆ, ಹಂಗೆ ಕೆಲಸಕ್ಕೆ ಹೋಗ್ತಾರೆ. ನೀನೊಬ್ಬಳೇ ಎಷ್ಟು ಅಂತ ಕೆಲಸ ಮಾಡ್ತೀಯ ಮನೇಲಿ? ಇದೇನು ಮನೆ ಸಣ್ಣದ? ಎಷ್ಟು ರೂಮ್ ಇದೆ, ಹಾಲು ಅಷ್ಟು ದೊಡ್ಡದಿದೆ, ಅದೆಲ್ಲ ಕ್ಲೀನ್ ಮಾಡ್ಬೇಕು, ನೀನು ಒಬ್ಬಳೇ ಮಾಡ್ತಿದ್ಯಾ? ನನಗೂ ಅರ್ಥ ಆಗುತ್ತೆ ಪಾರ್ವತಿ. ನಾನೆಲ್ಲ ಇದೆಲ್ಲ ಮಾಡ್ತಿರೋದಕ್ಕೂ ಒಂದು ರೀಸನ್ ಇದೆ. ಇದು ಮಾಡಲೇಬೇಕು, ಇಲ್ಲಾಂದರೆ ಸರಿ ಹೋಗಲ್ಲ ಇವರು. ಅದಕ್ಕೆ ಈ ಮನೆಯೆಲ್ಲ ಒಂದು ಲೈನಿಗೆ ಬರಬೇಕು, ಅಂದರೆ ಎಲ್ಲರೂ ಒಂದು ದಾರಿಗೆ ಬರಬೇಕು. ನೋಡಿದ್ದಿಲ್ಲ ನಮ್ಮಮ್ಮ ನಿನ್ನ ಮೇಲೆ ಎಷ್ಟು ಸಾಧಿಸ್ತಾ ಇದ್ದಾರೆ. ನೀನು ಜಾಬ್ ಮಾಡ್ತೀನಿ ಅಂದ್ರೂ ಬೇಡ ಅಂದರು. ಯಾರ ಹಕ್ಕೂ ಕಿತ್ಕೊಳ್ಳೋಕ್ಕೆ ಯಾರಿಗೂ ಹಕ್ಕು ಇಲ್ಲ. ನೀನು ಓದಿದ್ಯಾ ಕಷ್ಟಪಟ್ಟು, ನೀನು ಜಾಬ್ ಮಾಡಬೇಕು ಅನ್ನೋದು ನಿನ್ನ ಆಸೆ. ನಿನ್ನ ಆಸೆಗಳಿಗೆ ನಾವು ಅಡ್ಡಿ ಆಗೋದು ಅಥವಾ ಅದನ್ನು ಹಕ್ಕನ್ನು ಕಿತ್ಕೊಳ್ಳೋದು ಅದೆಲ್ಲ ತಪ್ಪು. ಅದಕ್ಕೆ ನಮ್ಮನೆ ತನ್ನಿಂದ ತಾನೇ ನೀನು ಜಾಬ್ ಮಾಡೋಕ್ಕೆ ಹೋಗು ಅಂತ ಅನ್ಬೇಕು, ಹಂಗೆ ಮಾಡ್ತೀನಿ. ಬರೀ ನಮ್ಮಮ್ಮ ಅಷ್ಟೇ ಅಲ್ಲ, ನಮ್ಮ ತಂಗಿರು ಮತ್ತು ನಮ್ಮ ತಮ್ಮ ಇದ್ದಾರಲ್ಲ, ಅವರೆಲ್ರಿಗೂ ಅರ್ಥ ಆಗಬೇಕು. ಈ ಮನೆ ಜವಾಬ್ದಾರಿ ಎಲ್ಲ ಅವ್ರೂ ತಗೊಳ್ಳೋ ಥರ ಆಗಬೇಕು. ಅದಕ್ಕೆ ಏನು ಮಾಡೋಣ ಹೇಳು? ನನ್ನ ಕೇಳ್ತಿದ್ದೀರಲ್ಲ ರೀ, ನೀವೇ ಏನಾದರೂ ಒಂದು ಹೇಳಬೇಕು. ನೀನು ನಾನು ಅಂತಲ್ಲ, ಇಬ್ಬರು ಸೇರಿನೇ ಪ್ಲ್ಯಾನ್ ಮಾಡಬೇಕು. ಆವಾಗಲೇ ಈ ಮನೇಲಿ ಸ್ವಲ್ಪ ಬದಲಾವಣೆ ಅನ್ನೋದು ಆಗೋಕ್ಕೆ ಸಾಧ್ಯ. ಸರಿ, ಅದನ್ನು ಆಮೇಲೆ ನೋಡಿದ್ರಾಯ್ತು. ಇವಾಗ ಫಸ್ಟು ನೀವು ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂದ್ರಲ್ಲ, ತೆಗಿರಿ, ವರ್ಕ್ ಮಾಡಿರಿ. ಸಾರ್ನ ಪರ್ಮಿಷನ್ ಕೇಳಿದ್ರಾ? ಹ್ಞೂ ಅಂದ್ರೆ ಅವರು? ಹ್ಞೂ ಕೇಳಿದ್ದೀನಿ, ಸರಿ ಅಂತ ಹೇಳಿದ್ದಾರೆ ಅವರು. ಹಂಗಾದ್ರೆ ನೀವು ಇವತ್ತು ಆರಾಮಾಗಿ ರೆಸ್ಟ್ ಮಾಡಿರಿ, ನಾನೇ ಎಲ್ಲ ವರ್ಕ್ ಮಾಡ್ತೀನಿ. ಏನು ಬೇಕಾಗಿಲ್ಲ, ನೀನು ರೆಸ್ಟ್ ಮಾಡಬೇಕಾಗಿರೋದು. ನಿನಗೆ ಹುಷಾರಿಲ್ಲ, ನಾನು ಆರಾಮಾಗೇ ಇದ್ದೀನಿ, ನಾನೇ ವರ್ಕ್ ಮಾಡ್ತೀನಿ. ಅಬ್ಬೋ, ಇರದೇ ಇರೋ ಜ್ವರಕ್ಕೆ ರೆಸ್ಟ್ ಅಂತೆ ರೆಸ್ಟು.
ಇಲ್ಲ ನೀನು ರೆಸ್ಟ್ ಮಾಡು, ಮುಂದೆ ಇದ್ದಿದ್ದೇ ಇದೆ, ಆಫೀಸಿಗೆ ಬಂದಮೇಲೆ ವರ್ಕ್ ಮಾಡೋದು ಮತ್ತು ಮನೆ ಕೆಲಸನೂ ಮಾಡೋದು. ನನಗೇನು ಆರಾಮಾಗೇ ಇದ್ದೀನಿ, ನಾನು ಮಾಡ್ತೀನಿ ಬಿಡು. ರೀ ಅದೇನೋ ವರ್ಕ್ ಜಾಸ್ತಿ ಇತ್ತು ಅಂದಿದ್ರಲ್ಲ ಮೊನ್ನೆ, ಎಲ್ಲ ಇವಾಗ ಕಂಪ್ಲೀಟ್ ಆಯಿತಾ? ಹ್ಞೂ ಕಂಪ್ಲೀಟ್ ಆಗಿದೆ. ಅವತ್ತಂತೂ ಬಾಸು ಊಟಕ್ಕೆ ಬಿಟ್ಟಿಲ್ಲ ಮಧ್ಯಾಹ್ನ. ಯಪ್ಪ ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಯಾವುದೋ ಫೋನ್ ಬರ್ತಾ ಇದೆ ಇರು. ಪಾರ್ವತಿ, ನಾನು ಸ್ವಲ್ಪ ಹೊರಗಡೆ ಹೋಗ್ತೀನಿ, ನೀನು ರೆಸ್ಟ್ ಮಾಡು. ರೀ ಯಾಕ್ರಿ ಫುಲ್ ಡಲ್ ಆಗಿಬಿಟ್ರಿ? ಏನಾಯಿತು? ಯಾರು ಕಾಲ್ ಮಾಡಿದ್ದು? ಅದಾ ಅದು ಅದೇನಿಲ್ಲ, ಆಫೀಸ್ ಕಾಲ್ ಅದು. ಒಂದು 2 ಮಿನಿಟ್ಸ್ ಪಾರ್ವತಿ, ನಾನು ಮತ್ತೆ ಬರ್ತೀನಿ. ಯಾಕೆ ಇವ್ರು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರು? ಆ ಕಾಲ್ ಬರ್ತಿದ್ದಂಗೆ ಡಲ್ ಆಗಿಬಿಟ್ರು. ಏನಾಯಿತು? ಹಲೋ ಸರ್, ಪ್ಲೀಸ್ ಸರ್, ಸ್ವಲ್ಪ ಟೈಮ್ ಕೊಡಿ, ಇನ್ನೊಂದು ಸ್ವಲ್ಪ ದಿನ ತಡ್ಕೊಳ್ಳಿ. ನೀವು ಮಾತ್ರ ಆ ಕೆಲಸ ಮಾಡಬೇಡಿ ಸರ್, ಮನೆಗೆಲ್ಲ ಬರೋಕ್ಕೆ ಹೋಗ್ಬೇಡಿ. ಏನು ನನ್ನ ಮಗ ಒಂದು 10 ಸರಿ ಆಯಿತು, ಫೋನ್ ಬರ್ತಾನೆ ಇದ್ದಾವೆ, ಫೋನ್ ತಗೋತಾನೆ, ಆ ರೂಮ್ನಾಗ ಹೋಗ್ತಿದ್ದಾನೆ. ಏನೋ ಒಂಥರ ಟೆನ್ಷನ್ ಆಗಿದ್ದಂಗಿದ್ದಾನೆ, ಏನೋ ಒಂಥರ ಭಯಪಡ್ತಿದ್ದಾನೆ, ಡಲ್ ಆಗಿದ್ದಾನೆ ಬೆಳಗ್ಗೆಯಿಂದ. ಏನು ನಡೀತಾ ಇದೆ ಒಂದು ಅರ್ಥ ಆಗ್ತಿಲ್ವಲ್ಲ. ಆನಂದ, ಯಾಕೋ ಆವಾಗಿಂದ ಭಯಪಡ್ತಾ ಇದೆಯಾ? ಯಾರು ಫೋನ್ ಮಾಡಿದ್ದು? ಏನೋ ಮನೆಗೆ ಬರಬೇಡ ಅಂತಿದ್ಯಾ? ಏನೋ ಇನ್ನೂ ಸ್ವಲ್ಪ ಟೈಮ್ ಕೊಡು ಅದು ಇದು ಅಂತ ಏನೇನೋ ಮಾತಾಡ್ತಿದ್ಯಾ? ಏನಾಯ್ತಪ್ಪ? ಅಯ್ಯೋ, ಅಮ್ಮ ಬಂದುಬಿಟ್ಟಿದ್ದಾಳೆ, ಎಲ್ಲ ಕೇಳಿಸ್ಕೊಂಬಿಟ್ಟಿದ್ದಾಳೆ ಅನಿಸುತ್ತೆ. ಅಯ್ಯೋ, ಇವಾಗ ಏನಪ್ಪ ಮಾಡೋದು, ಏನು ಹೇಳಿ? ಅಮ್ಮ, ಯಾಕಮ್ಮ ರೂಮಿಗೆ ಬಂದೆ? ಹೇಳ್ದೆ ಕೇಳಿದೆ, ಹಂಗೆಲ್ಲ ಬರಬಾರ್ದು, ಏನೋ ಇಂಪಾರ್ಟೆಂಟ್ ಇರ್ತಾವೆ ಮಾತಾಡೋವು, ಹಂಗೆಲ್ಲ ಬಂದು ಕೇಳಿಸ್ಕೊಬಾರ್ದಮ್ಮ. ಅಲ್ಲ, ಏನೋ ಟೆನ್ಷನ್ ಆಗಿದ್ದಂಗಿತ್ತಲ್ಲಪ್ಪ, ಹಂಗಾಗಿ ಬಂದೆ. ಅದು ಒಂದು ಬೆಳಗ್ಗೆಯಿಂದ ಒಂದು ಕಾಲ್ ಬಂದಂಗೆಲ್ಲ, ಫೋನ್ ಬಂದಂಗೆಲ್ಲ ನೀನು ಯಾಕೋ ಭಯ ಬೀಳ್ತಿದ್ಯಲ್ಲ, ಹಂಗಾಗಿ ಏನಾಯ್ತು ಅಂತ ಕೇಳೋಣ ಅಂತ ಬಂದೆ. ಏನಿಲ್ಲ ಬಿಡಮ್ಮ, ಹೋಗಿ ನಿನ್ನ ಕೆಲಸ ನೋಡ್ಕೊ. ಏನಾಯ್ತು ಇವನಿಗೆ? ಯಾಕೆ ಹಿಂಗೆ ಮಾಡ್ತಿದ್ದಾನೆ? ಅಲ್ಲ, ನಾನು ಕೇಳಿಸ್ಕೊಂಡ್ರೆ ಏನಾಯಿತು ಅಂತ ಅಂತ ಏನಿರ್ಬೋದು ಇವನಿಗೆ? ಏನೋ ಮುಚ್ಚಿಡಕ್ಕೆ ನೋಡ್ತಾ ಇದ್ದಾನೆ ಇವನು. ಯಾಕಪ್ಪ ಕಾಲ್ ಕಟ್ ಮಾಡಿದ್ದಿ? ಏನಿಲ್ಲ ಅಣ್ಣ, ಸ್ವಲ್ಪ ಮನೇಲಿ ಗಲಾಟೆ ಆಯಿತು, ಹಂಗಾಗಿ ಕಟ್ ಮಾಡಿದೆ. ಅಣ್ಣ ಮನೆಗೆಲ್ಲ ಬರೋಕ್ಕೆ ಹೋಗ್ಬೇಡಿ ಅಣ್ಣ, ನಿಮ್ಮ ಕೈ ಮುಗಿತೀನಿ ಅಣ್ಣ. ಅಮ್ಮ, ಅದೇನೋ ನಿಂಗೆ ಹೇಳ್ಬೇಕಿತ್ತಮ್ಮ. ಏನೇ ನಿಂದು ನನಗಾಗಿದ್ರೆ ಆಮೇಲೆ ಹೇಳುವಂತೆ ಬಿಡು. ಇಲ್ಲಿ ಕೇಳಮ್ಮ, ಅಣ್ಣ ಅದೇನೋ ಒಂಥರ ಭಯ ಬೀಳ್ತಿದ್ದಾನಮ್ಮ. ಯಾರೋ ಫೋನಲ್ಲಿ ಮಾತಾಡ್ತಾ ಇದ್ದ, ಏನೋ ನಿಮ್ಮ ಕೈ ಮುಗಿತೀನಿ ಬರಬೇಡಿ ಅದು ಇದು ಅಂತ. ನಾನು ಅದೇ ಯೋಚನೆಯಲ್ಲೇ ಇದ್ದೆ. ನಿಮ್ಮ ಅಣ್ಣ ಫಸ್ಟು ಇಲ್ಲೇ ಮಾತಾಡ್ಕೊಂಡು ನಿಂತಿದ್ದ, ನಾನು ಕೇಳಿಸ್ಕೊಂಡು ಬಂದು ಕೇಳಿದೆ, ಯಾಕಪ್ಪ ಹಿಂಗೆ ಭಯ ಬೀಳ್ತಿದ್ಯಾ ಅಂದರೆ ನನಗೆ ಬೈದ್ಬಿಟ್ಟ. ಯಾಕಮ್ಮ ನೀನು ಹಿಂಗೆ ಹೇಳ್ದೆ ಕೇಳ್ದೆ ಬಂದು ನಾನು ಮಾತಾಡೋದೆಲ್ಲ ಕೇಳಿಸ್ಕೊತಿದ್ಯಾ, ಹಂಗೆಲ್ಲ ಕೇಳಿಸ್ಕೋಬಾರ್ದು ಅಂತ ನನಗೆ ಬೈದ್ಬಿಟ್ಟು ಆ ಕಡೆ ಹೋಗಿದ್ದಾನೆ. ನಿಮಗೆ ಕೇಳಿಸಿದೆ ಅಲ್ಲ? ಹಂಗನ್ನ ಅಣ್ಣ? ಏನೋಪ್ಪ, ಅದು ಹೋಗ್ಲಿ ಬಿಡು. ನಿನ್ನ ಸೊಸೆ ಇನ್ನೂ ಎದ್ದಿಲ್ವಲ್ಲ, ಯಾಕೆ ಆ ರೂಮ್ ಬಿಟ್ಟು ಬರ್ತಾ ಇಲ್ಲ? ಕೆಲಸ ಮಾಡಲ್ವಂತ ಇವತ್ತು? ಇನ್ನೂ ಜ್ವರ ಕಡಿಮೆ ಆಗಿಲ್ವಾ ಅಮ್ಮಂಗೆ? ಅಣ್ಣನೂ ಯಾಕಿನ್ನೂ ಆಫೀಸ್ಗೆ ಹೋಗಿಲ್ಲ? ಇವಾಗ ಎದ್ದು ಬಂದರೆ ಹಂಗೆ ಆಗೋದು. ಮನೇಲಿ ಏನು ನಡೀತಿದೆ ಏನೂ ಇಲ್ಲ ಅಂತ ಏನೂ ಗೊತ್ತಾಗಲ್ಲ ನಿಮಗೆ. ಆವಾಗಲೇ ಡಾಕ್ಟ್ರು ಬಂದು ಮತ್ತೆ ಚೆಕ್ ಮಾಡಿ ಹೋದ, ಏನೋ ಅದು ವೈರಲ್ ಫೀವರ್ ಬಂದಿದೆ ಅಂತ. ಅಕ್ಕಿಗೆ 1 ವೀಕು ರೆಸ್ಟ್ ಮಾಡಬೇಕಂತೆ, ಯಾವ ಕೆಲಸನೂ ಮಾಡಿಸ್ಬಾರ್ದಂತೆ, ಅಡುಗೆ ಅಂತೂ ಮಾಡಿಸ್ಲೇಬಾರ್ದಂತೆ. ಹಂಗಾಗಿ ಎಲ್ಲ ನಾನೇ ಮಾಡ್ಕೊತಿದ್ದೀನಿ ಬೆಳಗ್ಗೆ ಎದ್ದಾಗಿಂದ. ನಿಮ್ಮ ಅಣ್ಣ ಕೂಡ ಆಫೀಸ್ಗೆ ಯಾಕೆ ಹೋಗಿಲ್ಲ ಅಂದರೆ, ಅವನೇನಾದರೂ ಹೋದರೆ ನಾನೇನಾದರೂ ಕೆಲಸ ಮಾಡ್ಸೋಕ್ಕೆ ಬಗ್ಗಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಇಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾನಮ್ಮ. ಏನು 1 ವೀಕ್ ರೆಸ್ಟ್ ಮಾಡಬೇಕಾ? ಹಂಗಾದ್ರೆ ಎಲ್ಲ ಕೆಲಸ ನೀನೇ ಮಾಡಬೇಕೇನಮ್ಮ? ನಾನು ಒಬ್ಬಳೇ ಅಲ್ಲ ಕಣೆ, ನೀವು ಮಾಡಬೇಕು. ಒಬ್ಬಳೇ ಎಷ್ಟು ಅಂತ ಮಾಡಲಿ? ನೀವು ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲ ನನಗೊಂದು ಸ್ವಲ್ಪ ಆಸರ ಆದರೆ ಚೆನ್ನಾಗಿರ್ತಿತ್ತು. ಒಬ್ಬಳೇ ಅಂತ ಎಷ್ಟು ಅಂತ ಮಾಡ್ಕೊಳ್ಳಿ. ಇನ್ನೂ ಎದ್ದಿಲ್ವಾ ಅವಳು ದೀಪ? ಅಲ್ಲ ರಾಧಿಕಾ? ಇಲ್ಲಮ್ಮ, ಅವಳು ಇನ್ನೂ ಮಲ್ಕೊಂಡಿದ್ದಾಳೆ. ಅಣ್ಣ ಏನೋ ಮಾತಾಡ್ತಾ ಇದ್ದಲ್ಲ, ನಮ್ಮ ರೂಮ್ ಹತ್ರನೇ ಬಂದಿದ್ದ ಅವನ ಕಡೆ. ನಾವು ಮಲಗಿದ್ದೀವಿ ಅಂದ್ಕೊಂಡು ಮಾತಾಡ್ತಿದ್ದ ಅನಿಸುತ್ತೆ. ನಂಗೆ ಸ್ವಲ್ಪ ಎಚ್ಚರ ಇತ್ತು, ಹಂಗಾಗಿ ಮಾತಾಡೋದೆಲ್ಲ ಸ್ವಲ್ಪ ಅರ್ಧಂಬರ್ಧ ಕೇಳಿಸ್ಕೊಂಡೆ. ಅದನ್ನ ಹೇಳೋಕ್ಕಂತಾನೆ ಇಲ್ಲಿಗೆ ಬಂದೆ ಡೈರೆಕ್ಟಾಗಿ. ಸರಿ ಬಾ, ನಾನು ಅಡುಗೆ ಮಾಡ್ತಾ ಇದ್ದೀನಿ, ನೀನು ಸ್ವಲ್ಪ ಪಾತ್ರೆ ಎಲ್ಲ ತಿಕ್ಬಿಡುವಂತೆ ಬಾ ಅಮ್ಮ. ಅಮ್ಮ ಹೋಗಮ್ಮ, ನನ್ನ ಕೈಲಾಗಲ್ಲ. ನಾನಿವಾಗ ಸ್ನಾನಕ್ಕೆ ಹೋಗ್ಬೇಕು. ಸ್ನಾನಕ್ಕೆ ಹೋಗಿ ಬಂದಮೇಲೆ ಟಿಫಿನ್ ಮಾಡಿ ಕಾಲೇಜ್ಗೆ ಹೋಗಬೇಕು. ನಮ್ಗೆ ಟೈಮ್ ಆಗ್ತಿದೆ ಅಮ್ಮ, ನೀನೇ ಮಾಡ್ಕೊಂಬಿಡಿ ಇವತ್ತೊಂದಿನ. ಇವು ಎಂಥ ಮಕ್ಕಳು ಹುಟ್ಟಿದ್ವಪ್ಪ ನನಗೆ, ಒಂದು ಕೆಲಸನೂ ಮಾಡಲ್ಲ ಅಂತವೆ. ಎಲ್ಲ ನಾನೇ ಮಾಡಿ ಸಾಯ್ಬೇಕು ಇವತ್ತು. ಇವಳಿಗೆ ಅದು ಯಾವತ್ತು ಆರಾಮಾಗುತ್ತೋ ಏನೋ.